ಸಂಭವಾಮಿ ಯುಗೆ ಯುಗೆ. ಸೌಜನ್ಯ ಅವತಾರ ಯಾವುದಾದರೂ ರೂಪದಲ್ಲಿ ಬಂದೇ ಬರುತ್ತೆ. ಅಕ್ಟೋಬರ್ 9, 2012 ಆ ದಿನ ಘೋರವಾದ ಕೆಲಸ ಮಾಡಿರೋ ಪ್ರತಿಯೊಬ್ಬ ಈಗ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ಟೋಬರ್ 9, 2012 ನಡೆದ ಸೌಜನ್ಯ ಘಟನೆ ಇಷ್ಟು ವರ್ಷ ಕಳೆಯಿತು, ಆದರೂ ನ್ಯಾಯ ಸಿಗುವುದಕ್ಕೆ ತಡ ಆಗ್ತಾಯಿದೆ. 11 ವರ್ಷ ಸಂತೋಷ್ ರಾವ್ ಅವರು ಶಿಕ್ಷೆ ಅನುಭವಿಸಿದ್ರು. ದೇವರ ದಯೆ, ನಿರಪರಾಧಿಯಾಗಿ ಹೊರಗಡೆ ಬಂದರು. ಭಾರತದಲ್ಲಿ ನಡೆದ ಸತ್ಯ ಘಟನೆ ಇದೆ. ಒಬ್ಬನನ್ನು ಗುಂಡಿಟ್ಟು ಕೊಲೆ ಮಾಡ್ತಾರೆ, ಸ್ಪಾಟಲ್ಲೇ ಸಾಯ್ತಾರೆ. 4 ತಿಂಗಳಾದ ಮೇಲೆ ಮತ್ತೆ ಪುನರ್ಜನ್ಮ ಆಗುತ್ತೆ. ಗುಂಡಿಟ್ಟು ಕೊಂದಿರ್ತಾರಲ್ಲ, ಅದರಲ್ಲಿ ಒಬ್ಬನಿಗೆ ಶಿಕ್ಷೆ ಆಗಿ ಕೇಸ್ ಕ್ಲೋಸ್ ಮಾಡಿರ್ತಾರೆ. ಅದರಲ್ಲಿ ಇನ್ನೊಬ್ಬ ಬಚಾವಾಗಿರ್ತಾನೆ. ಪುನರ್ಜನ್ಮದಿಂದ ಮತ್ತೆ ಅವನಿಗೆ ಶಿಕ್ಷೆ ಆಗಿದೆ. ईश्वरी कृपा है मेरे को याद है अपने बारे में. मैं यही कहता हूँ इंसान से कि भाई ठीक ठाक कर्म करो, कोई भरोसा नहीं कोई कब लौट के आ जाए. ಇದರ ಡೀಟೇಲ್ ಸ್ಟೋರಿ ಇಲ್ಲಿದೆ. ಭಾರತದಲ್ಲಿ ನಡೆದ ಒಂದು ಸತ್ಯ ಘಟನೆ. ವರ್ಷ 1985 ಆಗ್ರಾದಿಂದ 17 ಕಿಲೋಮೀಟರ್ ದೂರದ ಬಾಡ್ಗಾಂವಲ್ಲಿ ತೋರಣ್ ಸಿಂಗ್ ಟಿ2 2 ವರ್ಷ ತುಂಬಿರೋದಿಲ್ಲ. ಆ ಹುಡುಗ ಮಾತಾಡೋಕ್ಕೆ ಶುರು ಮಾಡಿರ್ತಾನೆ. ಈ ಹುಡುಗನೇ ಗುಂಡೇಟಿಗೆ ಸಾವನ್ನಪ್ಪಿರ್ತಾನೆ. 2 ವರ್ಷಕ್ಕೆ ಮಾತನಾಡೋದಕ್ಕೆ ಶುರು ಮಾಡಿದಾಗ ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಗುತ್ತೆ. ಕುತೂಹಲದ ವಿಷಯ ಏನಂದರೆ, ಮನೆಯಲ್ಲಿ ಬೇರೆ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಟಿ2 ತೋರಣ್ ಸಿಂಗ್. ಟಿ2 ಹೇಳ್ತಾನೆ, ನಮ್ಮ ಅಪ್ಪನಿಗೆ ಹೇಳಿ ನಾನು ಇಲ್ಲಿ ಆರಾಮವಾಗಿದ್ದೇನೆ, ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮ ಬಗ್ಗೆನೇ ಯೋಚನೆ ಆಗ್ತಾಯಿದೆ ಅಂತ ಟಿ2 ಹೇಳ್ತಾನೆ. ಇಲ್ಲಿ ಅಪ್ಪ ಅಮ್ಮನಿಗೆ ಟಿ2 ಏನು ಹೇಳ್ತಾ ಇದ್ದಾನೆ ಅನ್ನೋದೇ ಒಂದು ಪ್ರಶ್ನೆ. ಅದರಲ್ಲಿ ಅಮ್ಮ ಕೇಳ್ತಾರೆ, ಇವನು ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅಮ್ಮನಿಗೆ ಚಿಂತೆ. ಅಮ್ಮ ಮಗನಿಗೆ ಕೇಳ್ತಾರೆ, ನೀನು ಯಾರ ಬಗ್ಗೆ ಹೇಳ್ತಾ ಇದ್ದೀಯಾ ಮಗ ಅಂತ ಕೇಳಿದಾಗ ಟಿ2 ಹೇಳ್ತಾನೆ, ನನ್ನ ಸ್ವಂತ ತಂದೆ ತಾಯಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಟಿ2 ಹೇಳ್ತಾನೆ. ಮತ್ತೆ ಟಿ2 ಹೇಳ್ತಾನೆ, ಈಗ ಅವರು ಆಗ್ರಾದಲ್ಲಿದ್ದಾರೆ ಅಂತ ಹೇಳ್ತಾನೆ. ನನ್ನ ಸ್ವಂತ ತಂದೆ ತಾಯಿ ನೀವಲ್ಲ, ನನ್ನ ಸ್ವಂತ ತಂದೆ ತಾಯಿ ಬೇರೆ, ಅವರು ಈಗ ಆಗ್ರಾದಲ್ಲಿದ್ದಾರೆ ಅಂತ ಟಿ2 ಹೇಳ್ತಾನೆ. ಅಲ್ಲಿ ಹೇಳಿ ಅಳೋದಕ್ಕೆ ಶುರು ಮಾಡ್ತಾನೆ. ನಾನು ಹಾಗೆ ಬಂದಿದ್ದೀನಿ, ಇಲ್ಲ ಈಗ ನಾನು ನನ್ನ ಸ್ವಂತ ಮನೆಗೆ ಹೋಗಬೇಕು ಅಂತ ಹೇಳ್ತಾನೆ. ಅಪ್ಪ ಅಮ್ಮ ಮಗು ಹಾಗೆ ಹೇಳ್ತಾ ಇದೆ, 2 ವರ್ಷ ಆಗಿದೆ ಅಲ್ಲ, ಏನೋ ಮಾತಾಡ್ತಾ ಇದೆ ಇಮ್ಯಾಜಿನ್ ಮಾಡಿಕೊಂಡು ಅಂತ ಅಂದ್ಕೊಳ್ತಾರೆ. ವರ್ಷ 1988ರಲ್ಲಿ ಟಿ2ಗೆ 5 ವರ್ಷ ತುಂಬುತ್ತೆ. ಒಂದಿನ ಟಿ2 ಅಪ್ಪ ಅಮ್ಮನಿಗೆ ಹೇಳ್ತಾನೆ, ನನ್ನ ನಿಜವಾದ ಹೆಸರು ಸುರೇಶ್ ವರ್ಮಾ, ನಮ್ಮದು ಆಗ್ರಾದಲ್ಲಿ ಮನೆ ಇದೆ, ನಮ್ಮದು ಸುರೇಶ್ ರೇಡಿಯೋಸ್ ಅಂತ ಒಂದು ಅಂಗಡಿಯೂ ಇದೆ. ಇಷ್ಟೇ ಅಲ್ಲ, ನಾವು ಕಾರ್ ಮೇಲೆ ಅಂಗಡಿಯಿಂದ ಮನೆಗೆ ಹೋಗುವಾಗ ನನ್ನ ತಲೆಗೆ ಇಬ್ಬರು ಶೂಟ್ ಮಾಡಿರ್ತಾರೆ, ಗುಂಡಿಟ್ಟು ಕೊಲೆ ಮಾಡಿರ್ತಾರೆ, ನನ್ನನ್ನು ಕೊಂದಿದ್ದಾರೆ. ಕೂಡಲೇ ನನ್ನ ಸಾವಾಗುತ್ತೆ. ಮತ್ತು ನನ್ನ ಟಿ2 ಹೇಳ್ತಾರೆ, ನನ್ನ ಅಂತಿಮ ಸಂಸ್ಕಾರ ಹೇಗೆ ಮಾಡಿದ್ದಾರೆ ಅಂತಲೂ ಟಿ2 ಹೇಳ್ತಾರೆ. ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ ನಂತರ ರುದ್ರಭೂಮಿಗೆ ಕರೆದುಕೊಂಡು ಹೋಗಿ ನನ್ನ ಅಂತಿಮ ಸಂಸ್ಕಾರವನ್ನು ಮಾಡಿದರು ಅಂತ ಟಿ2 ಅವರು ಹೇಳ್ತಾರೆ. ನಂತರ ಯಮುನಾ ನದಿಗೆ ಬಿಟ್ಟರು ಅಂತ ಇದೆಲ್ಲ ಟಿ2 ಅವರ ಅಪ್ಪ ಅಮ್ಮನಿಗೆ ಹೇಳ್ತಾರೆ. ಇದು ಮೊದಲಿಗೆ ಏನು ಸಣ್ಣ ಹುಡುಗ ಹೇಳ್ತಾ ಇದ್ದಾನೆ ಅಂತ ಇಗ್ನೋರ್ ಮಾಡ್ತಾಯಿದ್ರು. ಈಗ ಅವರಿಗೆ ಈ ಥರ ಹೇಳಿದಾಗ, ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನನ್ನನ್ನು ಗುಂಡಿಟ್ಟು ಸಾಯಿಸಿದ್ದಾರೆ, ಈ ಥರ ಹೇಳಿದಾಗ ಇದು ವೇಗವಾಗಿ ಊರವರಿಗೆಲ್ಲ ತಲುಪುತ್ತೆ. ಊರಲ್ಲಿ ಇರುವಂತಹ ಜನರಿಗೆ ಇವನ ಮೇಲೆ ಏನೋ ಬಂದಿದೆ ದೆವ್ವಭೂತ ಅಂತ ಇವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಥರ ನಮ್ಮ ಮನೆಯಲ್ಲಿ ಹಳೆಯ ಬಟ್ಟೆ ಯಾರು ಹಾಕ್ಕೊಳ್ಳೋದಿಲ್ಲ ಅಂತ ಟಿ2 ಹೇಳ್ತಾನೆ. ನಾನು ನನ್ನ ಮನೆಗೆ ಹೋಗಬೇಕು ಅಂತ ಹೇಳಿ ಅವನ ಸಣ್ಣ ಚಿಕ್ಕ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೊಳ್ತಾನೆ. ನಾನು ಹಾಗೆ ಇಲ್ಲಿ ದಿನಾನ ಕಳೀತಾ ಇದ್ದೀನಿ ಅಂತ ಟಿ2 ಹೇಳ್ತಾರೆ. ಇದರಿಂದ ಟಿ2 ಅವರ ತಂದೆ ಅವರ ಮೊದಲ ಮಗ ಅಂದರೆ ಹಿರಿಮಗನಿಗೆ ಅಶೋಕ್ ಅವರ ಹೆಸರು, ಅಶೋಕನಿಗೆ ನೀನು ಆಗ್ರಾಗೆ ಹೋಗಿ ನಿನ್ನ ತಮ್ಮ ಟಿ2 ಈ ಥರ ಹೇಳ್ತಾ ಇದ್ದೇನೆ, ಇದು ನಿಜಾನೋ ಸುಳ್ಳು ಅಂತ ನೀನು ಹೋಗಿ ತಿಳ್ಕೊಂಡು ಬಾ ಅಂತ ಹಿರಿಮಗ ಅಶೋಕನಿಗೆ ಅವರು ಹೇಳ್ತಾರೆ. ಟಿ2 ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇದ್ದಾನೋ ಅಥವಾ ಇದು ನಿಜಾನೋ ಅನ್ನೋದು ನೀನು ತಿಳ್ಕೊಂಡು ಬಾ ಅಂತ ಹೇಳಿ ಅಶೋಕನಿಗೆ ಹೇಳ್ತಾರೆ. ಟಿ2ನ ಅಣ್ಣ ಅಶೋಕ್ ತನ್ನ ಗೆಳೆಯನ ಜೊತೆಗೆ ಆಗ್ರಾದ ಸದರ್ ಬಜಾರ್ಗೆ ಅವರು ಹೋಗ್ತಾರೆ. ಅಲ್ಲಿ ಮನೆಯಲ್ಲಿ ಟಿ2 ಹೇಳ್ತಾ ಇದ್ನಲ್ಲ, ಸುರೇಶ್ ರೇಡಿಯೋಸ್ ಅಂಗಡಿಯ ಹತ್ತಿರ ಒಂದು ಅಂಗಡಿ ಇದೆ. ಅಶೋಕ್ ಮತ್ತು ಅವನ ಗೆಳೆಯ ಇಬ್ಬರು ಸೇರಿಕೊಂಡು ಆ ಅಂಗಡಿನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಂಗಡಿ ಅವರಿಗೆ ಸಿಗೋದಿಲ್ಲ.
ಆದರೆ ಅಲ್ಲೇ ಇದ್ದ ಅಶೋಕ್ ಅವರಿಗೆ ಒಂದು ಬೋರ್ಡ್ ಕಾಣುತ್ತೆ. ಆ ಸುರೇಶ್ ರೇಡಿಯೋಸ್ ಅಂತ ಆ ಬೋರ್ಡ್ ಆಗಿರುತ್ತೆ. ಅಶೋಕ್ ಬೆರಗಾಗ್ತಾನೆ. ಹಾಗಾದರೆ ನನ್ನ ತಮ್ಮ ಟಿ2 ಹೇಳಿದ್ದೆಲ್ಲ ನಿಜಾನ ಅಂತ ಗೆಳೆಯನ ಜೊತೆ ಅಶೋಕ್ ಮಾತಾಡ್ತಾರೆ. ವರ್ಷ 1983 ಸುರೇಶ್ ಆಗ್ರಾದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಸುರೇಶ್ ರೇಡಿಯೋಸ್ ಅನ್ನುವ ಒಂದು ಎಲೆಕ್ಟ್ರಾನಿಕ್ ಅಂಗಡಿ ಇತ್ತು. ಸುರೇಶ್ ಅವರದ್ದು ಆಗ್ರಾದಲ್ಲಿ ಮನೆಯೂ ಇತ್ತು. ಸುರೇಶ್ ಅವರ ತಂದೆ ತಾಯಿ, ಹೆಂಡತಿ, ಮಕ್ಕಳು ಮತ್ತು ಅವನ ಸಹೋದರರ ಜೊತೆ ಮನೆಯಲ್ಲಿ ವಾಸ ಆಗಿರ್ತಾರೆ. ಆಗಸ್ಟ್ 28, 1983ರಲ್ಲಿ ಟಿ2 ಹುಟ್ಟುವುದಕ್ಕಿಂತ 4 ತಿಂಗಳ ಮುಂಚೆ ಸಾಯಂಕಾಲ ಸುರೇಶ್ ಅವರು ಮನೆಗೆ ಬರ್ತಾ ಇದ್ದರು ಕಾರಲ್ಲಿ. ಸುರೇಶ್ ಮನೆ ಹತ್ರ ಬಂದು ಕಾರ್ ಹಾರ್ನ್ ಮಾಡ್ತಾರೆ. 2 ಜನರು ಬಂದು ಸುರೇಶನ ಮೇಲೆ ಗುಂಡನ್ನು ಹಾರಿಸ್ತಾರೆ. ಗುಂಡಿನ ಶಬ್ದ ಕೇಳಿ ಮನೆಯವರು ಹೊರಗಡೆ ಬರ್ತಾರೆ. ಅಷ್ಟರಲ್ಲಿ ಸುರೇಶ್ ಅವರ ಮರಣ ಹೊಂದಿರ್ತಾರೆ. ಬುಲೆಟ್ ತಲೆಗೆ ಹೊಡೆದಿರ್ತಾರೆ. ಬುಲೆಟ್ ಹೊಡೆದವರು ಶೂಟ್ ಮಾಡಿ ಓಡೋಗಿರ್ತಾರೆ. ಇದರಲ್ಲಿ ಒಬ್ಬರಿಗೆ ಶಿಕ್ಷೆ ಆಗುತ್ತೆ, ಕೇಸ್ ಕ್ಲೋಸ್ ಮಾಡಿರ್ತಾರೆ. ಮತ್ತೊಬ್ಬನಿಗೆ ಹೇಗೆ ಶಿಕ್ಷೆ ಆಗುತ್ತೆ, ಕೇಸ್ ರೀಓಪನ್ ಆಗೋದು ಹೇಗೆ ಅನ್ನೋದೇ ಒಂದು ಇಂಟ್ರೆಸ್ಟ್ ಇದೆ. ಸುರೇಶ್ ಅವರು ಹೋದ ನಂತರ ಸುರೇಶನ ಹೆಂಡತಿ, ಮಕ್ಕಳು, ತಂದೆ ತಾಯಿ ಸುರೇಶ್ ರೇಡಿಯೋಸ್ ಅಂಗಡಿಯನ್ನು ಅವರ ಇಲ್ಲದ ಕಾರಣ ಅವರ ಪತ್ನಿ, ಹೆಂಡತಿ ಉಮಾ ಅವರು ನಡೆಸ್ತಾ ಇರ್ತಾರೆ. ಇಲ್ಲಿಂದ 5 ವರ್ಷದ ನಂತರ ಟಿ2 ಅವರ ಅಣ್ಣ ಅಶೋಕ್ ಅಲ್ಲಿಗೆ ಆ ರೇಡಿಯೋಸ್ ಅಂಗಡಿಗೆ ಬರ್ತಾರೆ. ರೇಡಿಯೋ ಶಾಪ್ನ ಹೆಸರನ್ನು ನೋಡ್ತಾರೆ, ಬೆರಗಾಗಿ ನಿಂತ್ಕೊಳ್ತಾರೆ. ಶಾಪ್ ಒಳಗಡೆ ಅಶೋಕ್ ಅವರು ಬರ್ತಾರೆ. ಅಲ್ಲಿಗೆ ಬಂದು ಸುರೇಶ್ ಅವರ ಹೆಂಡತಿ ಉಮಾ ಇರ್ತಾರೆ. ಅಶೋಕ್ ಅವರು ಉಮಾ ಜೊತೆ ಮಾತನಾಡಿದಾಗ ಮನೆಯಲ್ಲಿ ಟಿ2 ಏನು ಹೇಳುತ್ತಿದ್ದ ಆ್ಯಸ್ ಇಟ್ ಈಸ್ ಅದನ್ನೇ ಅಶೋಕ್ ಅವರು ಉಮಾ ಅವರಿಗೆ ಅವರ ಮುಂದೆ ಹೇಳ್ತಾರೆ. ಮನೆ, ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು ಎಲ್ಲ ವಿಷಯವನ್ನು ಟಿ2 ಏನು ಹೇಳಿದ್ದ ಅದೇ ರೀತಿ ಉಮಾ ಅವರಿಗೆ ಹೇಳ್ತಾರೆ. ಉಮಾ ಅವರು ಅಶೋಕ್ ಅವರಿಗೆ ಕೇಳ್ತಾರೆ, ನೀವು ಯಾರು? ಸುರೇಶರಿಂದ ಅಂದರೆ ಉಮಾ ಅವರ ಗಂಡ ಸುರೇಶರಿಂದ ನಿಮ್ಗೆ ಏನು ಕೆಲಸ ಆಗಬೇಕಿತ್ತು ಅಂತ ಕೇಳ್ತಾರೆ. ಯಾಕಂದರೆ ಏನು ವಿಷಯ ಅಂತ ಗೊತ್ತಿಲ್ಲ ಅವರಿಗೆ. ಸುರೇಶ್ ಅವರ ಪುನರ್ಜನ್ಮ ಟಿ2 ಅಂತ ಅಶೋಕ್ ಅವರು ಹೇಳ್ತಾರೆ. ಆಗ್ರಾದಿಂದ 17 ಕಿಲೋಮೀಟರ್ ದೂರದ ಬಡ್ಗಾಂವಲ್ಲಿ ಇರುತ್ತೇವೆ, ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಎಲ್ಲ ವಿಷಯವನ್ನು ಅಶೋಕ್ ಅವರು ಹೇಳ್ತಾರೆ ಉಮಾ ಅವರಿಗೆ. ಇದು ಸುಳ್ಳು ಅನಿಸುತ್ತೆ. ಆಗ ಇದು ದೊಡ್ಡ ಕೇಸ್ ಆಗಿತ್ತು, ಹಾಗಾಗಿ ಇದನ್ನು ನ್ಯೂಸ್ ಪೇಪರಲ್ಲಿ, ಟಿ ವಿಯಲ್ಲಿ ನೋಡಿರ್ಬೋದು ಅಂತ ಉಮಾ ಅವರು ಅಶೋಕ್ ಅವರಿಗೆ ಹೇಳಿರ್ತಾರೆ. ಇದನ್ನು ಕೇಳಿದ ನಂತರ ಅಶೋಕ್ ಅವರು ಏನು ಮಾಡ್ತಾರೆ ಅಂದರೆ, ಇದನ್ನು ಯಾವಾಗ ಟಿ2 ಹೇಳೋದಕ್ಕೆ ಶುರು ಮಾಡಿದ್ದಾನೆ ಅಂದರೆ ಆ ವಯಸ್ಸಲ್ಲಿ ಮಕ್ಕಳು ಮಾತನಾಡುವುದಿಲ್ಲಾಗಿತ್ತು, ಆಗಿನಿಂದನೂ ಹೇಳ್ತಾ ಇದ್ದಾನೆ ಅಂತ ಅಶೋಕ್ ಅವರು ಉಮಾ ಅವರಿಗೆ ಹೇಳ್ತಾರೆ. ಹೇಳಿದಾಗ ಉಮಾ ಅವರು ಇದನ್ನು ಬೆರಗಾಗಿ ಕೇಳ್ತಾ ಇರ್ತಾರೆ. ಅವರು ಮನೆಗೆ ಹೋಗಿ ಅತ್ತೆ ಮಾವನಿಗೆ ಹೇಳ್ತಾರೆ. ಅಂದರೆ ಸುರೇಶ್ ಅವರ ತಂದೆ ತಾಯಿಗೆ ಉಮಾ ಅವರು ಹೇಳ್ತಾರೆ. ಅಶೋಕ್ ಅವರು ಅವರ ಮನೆಯವರ ಜೊತೆ ಮಾತನಾಡಿಕೊಂಡು, ನೀವೆಲ್ಲರೂ ನನ್ನ ಜೊತೆ ಮನೆಗೆ ಬನ್ನಿ, ಟಿ2 ನಿಮ್ಮನ್ನು ಗುರುತು ಹಿಡಿತಾನೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬರ್ತಾರೆ. ಅಶೋಕ್ ಅವರು ಮನೆಗೆ ಬಂದಾಗ ಟಿ2 ಅವರನ್ನು ನೋಡಿ ತಬ್ಕೊಳ್ತಾನೆ. ಟಿ2 ಅವರನ್ನೆಲ್ಲ ನೋಡಿ ತಬ್ಕೊಳ್ತಾನೆ. ನಂತರ ನನ್ನ ತಂದೆ ತಾಯಿ ಬಂದರು ಅಂತ ಟಿ2 ಹೇಳ್ತಾನೆ. ಸುರೇಶ್ ಅವರ ತಂದೆ ತಾಯಿಯನ್ನು ತನ್ನ ಸ್ವಂತ ತಂದೆ ತಾಯಿ ಅಂತ ಟಿ2 ಹೇಳ್ತಾನೆ. ಆಗ ಇಲ್ಲಿ ಟಿ2ಗೆ ಜನ್ಮ ನೀಡಿರ್ತಾರಲ್ಲ ಆ ತಂದೆ ತಾಯಿಗೆ ನೋವಾಗುತ್ತೆ. ನಮ್ಮ ಎದುರುಗಡೆನೇ ಇದ್ದು ನನ್ನ ತಂದೆ ತಾಯಿ ಬಂದರು ಅಂತ ಹೇಳಿದಾಗ ಟಿ2 ಅವರು ಉಮಾ ಅವರನ್ನು ನೋಡ್ತಾರೆ. ಸುರೇಶ್ ಅವರ ಹೆಂಡತಿ ಉಮಾ ಅವರನ್ನು ನೋಡಿದಾಗ ಟಿ2 ಅವರ ಹತ್ತಿರ ಹೋಗಿ, ಟಿ2 5 ವರ್ಷದ ಹುಡುಗ ಅನ್ನುವ ಮನಸ್ಥಿತಿ ಅವನಲ್ಲಿ ಇರಲಿಲ್ಲ. ಅವರು ಮದುವೆಯಾಗಿ ಜೀವನ ನಡೆಸುತ್ತಿರುವ ಮನುಷ್ಯನ ಹಾಗೆ ಅವರ ನಡವಳಿಕೆ ಆಗಿತ್ತು ಟಿ2 ಅವರದ್ದು. ಉಮಾನ ಹತ್ತಿರ ಕರೀತಾರೆ, ಮಕ್ಕಳ ಬಗ್ಗೆ ವಿಚಾರಿಸ್ತಾರೆ. ಸುರೇಶ್ ಮತ್ತು ಉಮಾನ ನಡುವೆ ಆದ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಕೂಡ ಟಿ2 ಅವರು ಉಮಾ ಅವರಿಗೆ ಹೇಳಿದಾಗ ಉಮಾ ಅವರು ಬೆರಗಾಗ್ತಾರೆ. ಯಾಕಂದರೆ ಆ ವಿಷಯ ಕೇವಲ ಸುರೇಶ್ ಮತ್ತು ಉಮಾ ಅವರ ಮಧ್ಯೆ ನಡೆದಿರುವ ಡಿಸ್ಕಷನ್ ಆಗಿರುತ್ತೆ. ಸುರೇಶ್ ಅವರ ತಂದೆ ತಾಯಿ ಅವನ ಹೆಂಡತಿ ಕಾರಲ್ಲಿ ಬಂದಿರ್ತಾರಲ್ಲ, ಆ ಕಾರು ಟಿ2 ಅವರ ಮನೆ ಹೊರಗಡೆ ನಿಂತ್ಕೊಂಡಿರುತ್ತೆ. ಮಾರುತಿ ಕಾರ್ ನಿಲ್ಲಿಸಿರ್ತಾರೆ. ಆ ಕಾರನ್ನು ನೋಡಿ ನಮ್ಮ ಮೊದಲ ಕಾರು ಎಲ್ಲೋಯ್ತು ಅಂತ ಟಿ2 ಅವರು ಕೇಳ್ತಾರೆ. ನಂತರ ಗೊತ್ತಾಗುತ್ತೆ ಸುರೇಶ್ ಅವರ ಮರಣದ ನಂತರ ಆ ಕಾರನ್ನು ಮಾರಿರ್ತಾರೆ. ಟಿ2 ತನ್ನ ಸ್ವಂತ ಕಾರ್ ಮಾರುತಿ ಕಾರ್ ಹತ್ರ ಹೋಗಿರ್ತಾರೆ. ಇವ್ರದ್ದೇ ಕಾರ್ ಅನ್ನೋ ರೀತಿ ಟಿ2 ಹೋಗ್ತಾನೆ. ಕಾರ್ ಡೋರ್ ಓಪನ್ ಮಾಡ್ತಾರೆ, ಒಳಗಡೆ ಕೂತ್ಕೊಳ್ತಾರೆ, ಹಾಡನ್ನು ಹಚ್ತಾರೆ. ಆ ಸುರೇಶನ ಸಹೋದರ ಅವರ ಸಹಾಯದಿಂದ ಕಾರನ್ನು ಓಡಿಸ್ತಾರೆ, ಚಲಾಯಿಸ್ತಾರೆ.
ಇದಕ್ಕೂ ಮುಂಚೆ T2 ಕಾರನ್ನು ಓಡಿಸೇ ಇರಲಿಲ್ಲ. ನಂತರ ಸುರೇಶ್ ಅವರ ತಂದೆ ತಾಯಿ ಮತ್ತು ಅವರ ಹೆಂಡತಿ ಕಾರ್ ತಗೊಂಡು ಊರಿಗೆ ಹೋಗುವುದಕ್ಕೆ ಸಿದ್ಧರಾಗ್ತಾರೆ. T2 ತನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಅಂತ ಅಂದುಕೊಂಡಿರ್ತಾರೆ. ಯಾವಾಗ ಇವರು T2ನ ಅಂದರೆ ಈ T2ನ ಇಲ್ಲೇ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾದಾಗ T2 ಅಪ್ಪ ಅಮ್ಮನಿಗೆ ಎಳೆದಾಡ್ತಾನೆ. ಸುರೇಶನ ತಂದೆ ಚಂದಾ ಸಿಂಗ್ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. T2 ಮನಸ್ಸಲ್ಲಿ ನನ್ನ ಸ್ವಂತ ತಂದೆ ಚಂದಾ ಸಿಂಗ್ ಅನ್ನುವ ಭಾವನೆ ಅಂತ ಚಂದಾ ಸಿಂಗ್ ಅವರು ಪ್ರೀತಿಯಿಂದ ಅವನಿಗೆ ಸಮಾಧಾನ ಮಾಡ್ತಾರೆ. ನಾನು ಮತ್ತೆ ಬರ್ತೇನೆ ಅಂತ ಮಾತು ಕೊಡ್ತಾರೆ ಚಂದಾ ಸಿಂಗ್. ನಂತರ ಚರ್ಚೆ ಮಾಡಿ ಕೊನೆಗೆ ಒಂದು ದಿನ T2ನ ತಮ್ಮ ಜೊತೆ ಕರೆದುಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ. ಸುರೇಶ್ ಅವರ ಎಲ್ಲ ಮನೆಯವರು ಸೇರಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರ್ತಾರೆ. ಬೇಕು ಅಂತಲೇ T2ನ ಕಾರಲ್ಲಿ ಕೂರಿಸಿಕೊಂಡು ಸುರೇಶ್ ರೇಡಿಯೋ ಶಾಪ್ ಮುಂದೆ ವೇಗವಾಗಿ ಜೋರಾಗಿ ಆ ಶಾಪ್ ಮುಂದೆ ಕಾರನ್ನು ಬಿಟ್ಕೊಂಡು ಹೋಗ್ತಾರೆ. ಆವಾಗ T2 ಅವರು ಶಾಪ್ನ ಕಂಡು ಹಿಡಿತಾರೋ ಇಲ್ವೋ ಅಂತ ಅಂಗಡಿ ಮುಂದೆ ಹೋದಾಗ ನಿಲ್ಲಿಸಿ ಎಲ್ಲಿ ಹೋಗ್ತಾ ಇದ್ದೀರಾ, ಅಂಗಡಿ ಹಿಂದೆನೇ ಹೋಯಿತು ಅಂತ T2 ಅವರು ಹೇಳ್ತಾರೆ. T2 ಅಲ್ಲಿರುವಂತಹ ಅಂಗಡಿಗಳನ್ನು ರಸ್ತೆಯನ್ನು ಕಾರಲ್ಲೇ ಕೂತ್ಕೊಂಡು ಎಲ್ಲವನ್ನು ಗುರ್ತು ಮಾಡಿಕೊಂಡಿರ್ತಾರೆ. ಸುರೇಶ್ ರೇಡಿಯೋಸ್ ಅಂಗಡಿ ಒಳಗಡೆ T2 ಅವರು ಹೋಗ್ತಾರೆ. T2 ಹೋಗೋದು ಸ್ವಂತ ಅವರ ಅಂಗಡಿಗೆ ದಿನಾಲು ಹೋಗೋದು ಬರೋದು ಮಾಡ್ತಾ ಇರ್ತಾರಲ್ಲ, ಆ ರೀತಿ ಅವರೇ ಯಜಮಾನರು ಅನ್ನೋ ರೀತಿಯಲ್ಲಿ ಒಳಗಡೆ ಓನರ್ ಥರ ಹೋಗ್ತಾರೆ. ಒಳಗಡೆ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳನ್ನು ಅದಲಿ ಬದಲಿ ಮಾಡಿರೋದನ್ನು ಕೂಡ T2 ಅವರು ಹೇಳ್ತಾರೆ. ನಾ ಇದ್ದಾಗ ಈ ಎಲೆಕ್ಟ್ರಾನಿಕ್ ಇಲ್ಲಿತ್ತು ಅಂತ T2 ಅವರು ಹೇಳ್ತಾರೆ. T2 ಕುಳಿತಿರುವಂತಹ ಸ್ಟೈಲ್ ನಡೆದಾಡುವ ರೀತಿ ಎಲ್ಲವೂ ಸುರೇಶ್ ಥರನೇ ಇದೆ ಅಂತ ಉಮಾ ಅವರು ಹೇಳ್ತಾರೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬರುವುದಕ್ಕಿಂತ ಮುಂಚೆ ಸುರೇಶ್ ಅವರ ಮಕ್ಕಳನ್ನು ಬೇರೆಯವರ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಹೊರಗಡೆ ಬಿಟ್ಟಿರ್ತಾರೆ. T2 ಬರ್ತಾರೆ. ಬಂದ ನಂತರ ಸುರೇಶ್ ಅವರ ಮಕ್ಕಳು ಅವರನ್ನು ಕೂಡ T2 ಗುರುತು ಮಾಡ್ತಾರೆ. ಎಲ್ಲವನ್ನೂ ತಿಳಿದುಕೊಂಡ ನಂತರ ಇದು ಸುರೇಶ್ ಅವರ ಪುನರ್ಜನ್ಮ ಅಂತ T2 ಅಂತ ಗೊತ್ತಾಗುತ್ತೆ. ಮೀಡಿಯಾಗಳಲ್ಲಿ ಎಲ್ಲ ಕಡೆನೂ ನ್ಯೂಸ್ ಆಗುತ್ತೆ. ಇನ್ನು ಅತಿ ದೊಡ್ಡ ಸವಾಲು ಏನು ಅಂದರೆ, ಮೊದಲಿಗೆ ಸುರೇಶ್ನಿಗೆ ಶೂಟ್ ಮಾಡಿದವರು ಇಬ್ಬರಿದ್ದರು, ಒಬ್ಬರಿಗೆ ಶಿಕ್ಷೆ ಆಗಿದೆ, ಕೇಸ್ ಕ್ಲೋಸ್ ಮಾಡಾಗಿತ್ತು. ಟ್ವಿಸ್ಟ್ ಏನು ಅಂತ ಅಂದರೆ, 5 ವರ್ಷದ ಒಬ್ಬ ಹುಡುಗ ಈ ರೀತಿ ಹೇಳಿದಾಗ ನ್ಯೂಸ್ ದೊಡ್ಡದಾಗುತ್ತಾನೆ ಹೋಗುತ್ತೆ. ವರ್ಷ 1983ರಲ್ಲಿ ಸಾಯಂಕಾಲ ಗುಂಡು ಹೊಡೆದಾಗ ಆ ಇಬ್ಬರಲ್ಲಿ ಒಬ್ಬರನ್ನು ಸುರೇಶ್ ಗುರ್ತು ಮಾಡಿರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಸುರೇಶ್ ಅವರ ಜೊತೆ ಬಿಸ್ನೆಸ್ ಮಾಡುವವನು ಆಗಿರ್ತಾರೆ. ಆಗ್ರಾ ಪೊಲೀಸರು ಇದನ್ನು ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಾರೆ. ಪೊಲೀಸ್ ಅವರ T2 ಅವರು ಹೇಳಿದ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ, ಗುಂಡು ಹೊಡೆದಿರ್ತಾನಲ್ಲ T2ಗೆ, ಸುರೇಶನಿಗೆ, ಅವನನ್ನು ಹಿಡಿತಾರೆ. ನಂತರ ಅವನು ತನ್ನ ಅಪರಾಧವನ್ನು ಒಪ್ಪಿಕೊಳ್ತಾನೆ. ಇದರಿಂದ ವರ್ಷ 1983ರ ಸುರೇಶ್ ವರ್ಮಾ ಅವರ ಮರ್ಡರ್ ಕೇಸ್ ಅನ್ನು ರೀಓಪನ್ ಮಾಡ್ತಾರೆ. ಕೋರ್ಟ್ಗೆ ಕೇಸ್ ಹೋಗುತ್ತೆ, ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇನ್ವೆಸ್ಟಿಗೇಷನ್ಗೋಸ್ಕರ T2 ಅವರು ಹೋಗ್ತಾರೆ. ಕೋರ್ಟಲ್ಲಿ ಪೂರಾ ಇನ್ಸಿಡೆಂಟನ್ನು ಡೀಟೇಲ್ ಆಗಿ ಹೇಳ್ತಾರೆ. ಕೇಸಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಏನು ಅಂತ ಅಂದರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಬರ್ತ್ ಮಾರ್ಕ್ ರಿಪೋರ್ಟ್. ಸುರೇಶ್ ಅವರ ತಲೆಗೆ ಬಿದ್ದ ಗುಂಡು T2 ಅವರ ತಲೆಯ ಕೂದಲು ತೆಗೆದಾಗ ಆ ಗುಂಡಿನ ಎಲ್ಲಿ ಬಿದ್ದಿತ್ತು ಆ ಮಾರ್ಕು ಆ T2ಗೂ ಕೂಡ ಇರುತ್ತೆ. ಕೋರ್ಟಲ್ಲಿ ಡಾಕ್ಟರ್ ಅಂತೋನಿಯಾ ಮಿಲ್ಸ್ ಅವರು T2 ಅವರ ರಿಸರ್ಚ್ ಪೇಪರ್ಸನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇವೆಲ್ಲ ಆಧಾರದ ಮೇಲೆ ಕೋರ್ಟ್ ಹೇಳುತ್ತೆ T2ನೇ ಸುರೇಶನ ಪುನರ್ಜನ್ಮ ಅಂತ. ಇದೆಲ್ಲ ಆಗ ಎಲ್ಲ ನ್ಯೂಸ್ ಪೇಪರಲ್ಲೂ ಸುದ್ದಿ ಆಗುತ್ತೆ. ಆದರೆ ಆ ಅಪರಾಧಿ ಕನಸಲ್ಲಿ ಯೋಚನೆ ಮಾಡಿರಲಿಲ್ವೋ ಏನೋ, ನಾನು ಆರಾಮವಾಗಿ ತಪ್ಪಿಸ್ಕೊಂಡು ಹಾಯಾಗಿದ್ದೀನಿ ಅಂತ. ಹೀಗೆ ಯಾರಾದರೂ ಪ್ರಾಣ ತೆಗೆದ ನಂತರ ಸಮಾಜದಲ್ಲಿ ತಪ್ಪಿಸಿಕೊಂಡಿದ್ದ ಕರ್ಮ ಬಿಡಲಿಲ್ಲ. ಮತ್ತು ಜನ್ಮ ಎತ್ತಿ ಪುನರ್ಜನ್ಮದಿಂದ ಮತ್ತೆ ಬರ್ತಾರೆ. ಸಾಯಿಸಿದ ಅಪರಾಧಿಗೆ ಶಿಕ್ಷೆ ಆಯಿತು. ಇದೇ ಕರ್ಮದ ಫಲ. ಈಗ T2 ಹೋದ ಜನ್ಮದ ತಂದೆ ತಾಯಿಯವರ ಜೊತೆ ಇರ್ತಾನೋ ಅಥವಾ ಈ ಜನ್ಮದ ತಂದೆ ತಾಯಿ ಜೊತೆ ಇರ್ತಾನೋ ಅನ್ನೋದು ಸುರೇಶ್ T2 ಅವನ ರೂಪದಲ್ಲಿ ವಾಪಸ್ ಬಂದರು. ಆದರೆ ಅವರು ಸುರೇಶ್ ಆಗಿರಲಿಲ್ಲ, ಆದರೆ ಆತ್ಮ ಅವರದಾಗಿತ್ತು, ದೇಹ ಮಗುವುದಾಗಿತ್ತು. ಸುರೇಶ್ ಅವರ ಹೆಂಡತಿ ಉಮಾ ಅವರಿಗೆ ಈಗ ಗಂಡನಾಗಿರುವುದಕ್ಕೆ ಆಗೋದಿಲ್ಲ, ಮತ್ತು ಅವರ ಮಕ್ಕಳಿಗೂ ಕೂಡ ತಂದೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಸುರೇಶ್ ಅವರ ತಂದೆಗೆ ಗೊತ್ತಿತ್ತು
ಮಗ ಹೋದ ನಂತರ ಅದರ ಪರಿಣಾಮ ತಂದೆ ತಾಯಿಗೆ ಎಷ್ಟು ಮನಸ್ಸಿಗೆ ಬೀರುತ್ತೆ ಅನ್ನೋದು. ಹಾಗೆ ಟಿ2 ಇಲ್ಲಿಗೆ ಬಂದರೆ ಅವನ ತಂದೆ ತಾಯಿಗೆ ನೋವಾಗುತ್ತೆ ಅಂತ ಚಂದ ಸಿಂಗ್ ಅವರು ಹೇಳಿಕೊಂಡು ಎರಡೂ ಕುಟುಂಬದ ಅವರವರ ಜೀವನಕ್ಕೆ ವಾಪಸ್ಸಾಗ್ತಾರೆ. ಟಿ2 ಇಲ್ಲೇ ಇದ್ದು ಅವರ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಈಗ ಟಿ2 ಸಿಂಗ್ ಅವರ ನಿಜವಾದ ಹೆಸರು ತೋರಣ್ ಸಿಂಗ್. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸುರೇಶ್ ಅವರ ಕುಟುಂಬದವರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇರ್ತಾರೆ. ಇದು ಟಿ2 ಸಿಂಗ್ ಅವರ ನಿಜವಾದ ಜೀವನದ ಕಥೆ. ನಮಸ್ಕಾರ.